ಮೈ ಡೇ ಬಿಗಿನ್ಸ್ ವಿತ್ ಅ ಕಪ್ ಆಫ್ ಕಾಫಿ ಅಂತ ಎಲ್ಲರೂ ಕೂಡ ಹೇಳೋದು ಇದೇ ಮಾತನ್ನ. ಯಾಕಂದರೆ ಯಾರ್ಯಾರು ಕಾಫಿನ ಇಷ್ಟಪಡ್ತಾರೋ ಅವರೆಲ್ಲರ ಮಾತು ಇದೇ ಆಗಿರುತ್ತೆ. ಸೊ ಕಾಫಿ ಅನ್ನುವಂಥದ್ದು ಅಂಥ ಒಂದು ಮೋಡಿ ಮಾಡಿದೆ ಎಲ್ಲರ ಜೀವನದಲ್ಲೂ ಕೂಡ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ನಿದ್ದೆ ಮೂಡಿಂದ ನವೋಲ್ಲಾಸ ತುಂಬೋದಕ್ಕೆ ಈ ಕಾಫಿ ತುಂಬಾ ಇಂಪಾರ್ಟೆಂಟ್. ಕಾಫಿ ಅನ್ನುವಂಥದ್ದು ಹೊಗೆ ಆಡ್ತಾ ಇರುವಂಥ ಕಾಫಿನ ಚಪ್ಪರಿಸ್ಕೊಂಡು ನಾವೇನು ಕುಡಿತೀವಿ, ಕುಡಿದ ನಂತರ ಅದು ಆ ರೀತಿ ಒಂದು ರಿಫ್ರೆಶ್ಮೆಂಟ್ ಏನು ಕೊಡುತ್ತೆ. ಆದರೆ ಈ ಕಾಫಿನ ಇದೇ ರೀತಿ ಅಡಿಕ್ಟ್ ಆಗಿ ಕುಡಿತಾ ಹೋದರೆ ನಿಮ್ಮ ನಗುವನ್ನು ನೀವು ನಿಲ್ಲಿಸಬೇಕಾಗುತ್ತೆ ಅನ್ನುವಂಥ ಒಂದು ಸುದ್ದಿ. ಏನಪ್ಪಾ ಇದು ಅಂತಂದರೆ, ನೀವು ಕಾಫಿಗೆ ಇದೇ ರೀತಿ ಅಡಿಕ್ಟ್ ಆಗಿ ಕಾಫಿನ ಕುಡಿತಾ ಹೋಗ್ಬಿಟ್ರೆ ನಿಮ್ಮ ಹಲ್ಲುಗಳು ನಿಮ್ಮ ನಗುವನ್ನು ಮುಚ್ಚುವಂತೆ. ಯಾಕಂದರೆ ಹಲ್ಲುಗಳು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮುಖದ ಒಂದು ತುಂಬ ಆಕರ್ಷಿತವಾದಂಥ ಒಂದು ಅಂಗ ಅಂತ ಹೇಳ್ಬೋದು. ಸೊ ಹಲ್ಲುಗಳು ಕೆಂಪಾಗುವಂಥದ್ದು ಅಥವಾ ಹಲ್ಲುಗಳು ಕಪ್ಪಾಗ್ತಾ ಹೋಗ್ಬಿಡುತ್ತೆ ಅಂತ ಕಾಫಿಲಿರುವಂಥ ಕೆಫಿನ್ ಈ ರೀತಿ ಮಾಡುತ್ತೆ ಅನ್ನುವಂಥ ಒಂದು ಸುದ್ದಿ. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ? ಈ ರೀತಿ ಆಗೋದಾದರೆ ಕಾಫಿನ ಕುಡಿಲೇಬಾರ್ದಾ? ಮನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ತಜ್ಞರಿದ್ದಾರೆ. ಅವರಿಬ್ಬರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲೇದಾಗಿ ಡಾಕ್ಟರ್ ಅನಿತಾ ಸಾಗರ್ಕರ್ ಅಂತ, ಅವರು ಡೆಂಟಿಸ್ಟ್ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್. ಮತ್ತೊಬ್ಬರು ಡಾಕ್ಟರ್ ಮಾಲತಿ ಅಂತ, ಆಹಾರ ತಜ್ಞರು. ಹಾಗಾದರೆ ಆಹಾರದಲ್ಲಿ ಏನೆಲ್ಲ ಇರಬೇಕು, ಕೆಫಿನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಇದ್ರ ಬಗ್ಗೆ ಮಾತಾಡ್ತಾರೆ. ವೆಲ್ಕಮ್ ಟು ದಿ ಶೋ ಮೇಡಮ್. ಸೊ ಮೊದಲಾಗಿ ನಾನು ಮಾಲತಿಯವ್ರ ಜೊತೆಗೇ ಮಾತಾಡಬೇಕು. ಏನಂದರೆ ಕಾಫಿ ಅನ್ನುವಂಥದ್ದು ಯಾಕೆ ನಮಗೆಲ್ಲ ಅಷ್ಟು ಇಷ್ಟ ಆಗಿಬಿಡುತ್ತೆ? ಕಾಫಿ ಕುಡಿಯೋದ್ರಿಂದ ನಮ್ಮ ರಿಫ್ರೆಶ್ಮೆಂಟ್ ಅನ್ನುವಂಥದ್ದು ಯಾಕೆ ಸಿಗುತ್ತೆ ಅಂತ? ಯಾಕಂದರೆ ಅದರಲ್ಲಿ ಒಂದು ತುಂಬ ಟೇಸ್ಟ್ ಬರೋದು ಸಬ್ಸ್ಟೆನ್ಸ್ ಇರುತ್ತೆ. ಅದರಿಂದ ಮೂಡ್ ಜಾಸ್ತಿ ಪಾಸಿಟಿವ್ ಮೂಡಲ್ಲಿ ಆಗ್ತೀವಿ ಎಲ್ಲರೂ. ಆಮೇಲೆ ಒಂಥರ ಅದು ಸ್ಟಿಮ್ಯುಲೆಂಟ್ ಥರ ವರ್ಕ್ ಆಗುತ್ತೆ, ಬ್ರೈನಲ್ಲಿನೂ ಎಫೆಕ್ಟ್ ಆಗುತ್ತೆ. ಸೊ ವಿ ಕ್ಯಾನ್ ವರ್ಕ್ ಪಾಸಿಟಿವ್ಲಿ ಬೈ ಹ್ಯಾವಿಂಗ್ ಅ ಕಪ್ ಆಫ್ ಕಾಫಿ. ಸೊ ಕಾಫಿ ಕುಡಿತಾ ಕುಡಿತಾ ಅದು ರಿಫ್ರೆಶ್ಮೆಂಟ್ ಸಿಕ್ಬಿಡುತ್ತೆ. ಸೊ ನೀವಿಬ್ರು ಕೂಡ ಕಾಫಿ ತುಂಬ ಇಷ್ಟನಾ ನಿಮಗೆ? ಹೌದು, ನನಗಂತೂ ತುಂಬ ಇಷ್ಟ ಕಾಫಿ. ಅದಕ್ಕೊಂದು ಮಿತ ಇರುತ್ತೆ, ಅದನ್ನು ಮೀರದೆ ಹೊರತುಪಡಿಸಿ ನಾವು ಕುಡಿತೀವಿ. ಓಕೆ, ಕೆಫಿನ್ ಅನ್ನುವಂಥ ಒಂದು ಮುಖ್ಯವಾದಂಥ ಇದು. ಕೆಫಿನ್ ಅನ್ನುವಂಥದ್ದು ಕಾಫಿಲಿರುತ್ತೆ ಅಥವಾ ಎಲ್ಲ ಒಂದು ಬ್ಲ್ಯಾಕ್ ಡ್ರಿಂಕ್ಸ್ಗಳಲ್ಲಿರುತ್ತೆ, ಕೋಲಾದಲ್ಲಿರ್ಬೋದು, ಪೆಪ್ಸಿಲಿರ್ಬೋದು. ಸೊ ಕೆಫಿನ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಇರ್ಬೋದು. ಬೇರೆ ಎಸ್ಪೆಷಲಿ ಈಗ ಹಲ್ಲಿನ ತಗೊಳ್ಳೋದಾದರೆ ಏನು ಹೇಳ್ತೀರಾ, ಹಲ್ಲುಗಳು ಯಾವ ರೀತಿ ಕೆಡ್ತಾ ಹೋಗುತ್ತೆ ಕೆಫಿನ್ ಜಾಸ್ತಿ ನಮ್ಮ ದೇಹದೊಳಗೆ ಹೋಗ್ತಾ ಹೋದರೆ ಅಂತ? ಮೊದಲನೇದಾಗಿ ಪ್ರೇಕ್ಷಕರು ಏನು ಅರ್ಥ ಮಾಡ್ಕೋಬೇಕಂತ ಅಂದರೆ, ಹಲ್ಲು ದೇಹದ ಭಾಗ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ಹಾಗೆ ತಗೊಂಡಾಗ ಏನಾಗುತ್ತೆ ಅಂದರೆ, ನಾವು ಏನೇ ತಿಂದ್ರು ಅಥವಾ ಏನೇ ಕುಡಿದ್ರು ಮೊದಲು ನಮ್ಮ ಬಾಯಿಯಿಂದ ಒಂದು ಪರ್ಮಿಷನ್ ಥರ ಸಿಕ್ಕಿದ ಮೇಲೆ ಆಮೇಲೆ ಅದು ಒಳಗೋಗುತ್ತೆ. ಸೊ ಈಗ ಕೆಫಿನ್ ಅನ್ನೋದು ಏನಂತ ಅಂದರೆ, ಎಲ್ಲದಕ್ಕೂ ಒಂದು ಹಿತಮಿತ ಅನ್ನೋದು ಇದ್ದೇ ಇರುತ್ತೆ. ಸೊ ಹಿತಮಿತವನ್ನು ಅಮೃತ ಸಹ ಅತಿ ಆದರೆ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕೆಫಿನ್ ಅನ್ನೋ ಪದಾರ್ಥ ಏನಂತ ಅಂದರೆ, ಒಬ್ಬ ಮನುಷ್ಯ ಅದದ್ದು ಒಂದು ಕಪ್ ಆಫ್ ಕಾಫಿ ಅಥವಾ ಕೂಲ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಏನೇ ಆಗಲಿ ಅದನ್ನು ಕುಡ್ದಾಗ ಏನಾಗುತ್ತೆ ಅಂದರೆ, ಒಂದು ಇನ್ಸ್ಟೆಂಟ್ಲಿ ಖುಷಿ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ. ಡೋಪಮಿನ್ ಅನ್ನೋ ಒಂದು ವಸ್ತು ನಮ್ಮ ಮಿದ್ಲಲ್ಲಿ ಬಿಡುಗಡೆ ಆದಾಗ, ಸೊ ಅವಾಗೇನಾಗುತ್ತೆ, ಕುಡಿತೇವೆ. ಸೊ ಅದು ನಮಗೊಂದು ಖುಷಿಯಾದಂತಹ ಮೂಡ್, ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಸೊ ಖುಷಿಯಾಗಿ ಕೆಲಸ ಮಾಡಿಕೊಂಡು ಮುಂದುವರಿತೇವೆ. ಸೊ ಹೀಗಿದ್ದಾಗ ನಾವು ಮನುಷ್ಯರಾಗಿ ಏನು ಸಾಧ್ಯತೆ ಇರುತ್ತೆ ಅಂದರೆ, ಯಾವಾಗಲೂ ಓಕೆ ಏನೋ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಮೂಡು ಅಥವಾ ನಿದ್ರೆ ಬಂದರೆ ನಾವು ಏನಂದ್ರೂ ಮೊದಲು ನಾವು ಕೇಳೋವಂಥದ್ದು ಏನಂದರೆ ಕಾಫಿ, ಟೀ ಬೇಕು ಅನ್ನೋದನ್ನ ಅಥವಾ ಕೇಳ್ತೀವಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ. ಹೌದು. ಸೊ ಏನಾಗುತ್ತೆ ಅಂದರೆ, ಈಗ ನಾವು ಏನು ಹೇಳ್ತೀವಿ, ಯಾಕಪ್ಪ ಇದಕ್ಕೆಲ್ಲ ನಾವು ಇಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಪ್ರಶ್ನೆ ಕೇಳಿದ್ರೆ, ನಾವು ನೋಡುವಂಥ ಜಾಹೀರಾತು, ನಮ್ಮಲ್ಲಿರುವಂತಹ ಈಗ ನಮ್ಮ ಸಂಸ್ಕೃತಿಯನ್ನು ಮರೆತು ನಾವು ವೆಸ್ಟರ್ನ್ ಕಲ್ಚರ್ನ ಕಾಪಿ ಮಾಡಬೇಕು ಅನ್ನೋ ಕ್ರೇಜು ಈಗಿನ ಜನಾಂಗಕ್ಕೆ ಅದು ಭಾಳ ಇದೆ. ಸೊ ಹಾಗಿದ್ದಾಗ ಏನಾಗುತ್ತೆ ಅಂದರೆ, ಆ ಖುಷಿಯನ್ನು ಹಂಚ್ಕೊಳ್ಳೋ ರೀತಿ ನೀತಿಗಳಲ್ಲಿ ಈ ಕೆಫಿನ್ ಅನ್ನೋದು ಹೊಂದ್ಕೊಂಡ್ಬಿಟ್ಟಿದೆ. ಸೊ ಖುಷಿ ಅಥವಾ ಹ್ಯಾಪಿನೆಸ್ ಆ್ಯಂಡ್ ಕೆಫಿನ್ ಕೆನಾಟ್ ಬಿ ಸೆಪರೇಟೆಡ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳ್ಬೋದು. ಸೊ ಮೋಸ್ಟ್ಲಿ ಅನಿತಾ ಅವ್ರು ಹೇಳಿದ ಹಾಗೆ ಕಾಫಿ ಬಣ್ಣನೇ ಆ ರೀತಿ ಇರುತ್ತೆ, ಆ ಗಾಢ ಬಣ್ಣ, ನೊರೆ. ಸೊ ಯಾರಂತೂ ಕೂಡ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಸೊ ಕುಡಿಬೇಕು, ಆ ಹೊಗೆ ಆಡ್ತಾ ಇರುವಾಗಲೇ ಕಾಫಿನ ಕುಡಿತಾ ಇರ್ತಾರೆ. ಸೊ ಅವ್ರು ಹೇಳ್ತಾ ಇದ್ರು ಆರೋಗ್ಯ ಅಂದರೆ ಯಾವ ರೀತಿ ಅಡಿಕ್ಟ್ ಆಗಬಾರ್ದು ಅಂತ, ಜಾಸ್ತಿ ಕುಡಿದ್ರೆ ರೀತಿ ಏನಾಗ್ಬೋದು ಅಂತ. ಬಟ್ ಇನ್ ಕೇಸ್ ಕಾಫಿ ಕುಡಿಯುವಂಥ ಅಭ್ಯಾಸ ಇದೆ ಅಂದ್ಕೊಳ್ಳಿ, ನಮ್ಮ ದೇಹದಲ್ಲಿ ಬೇರೆ ರೀತಿಯಲ್ಲಿ ಆಗುವಂಥ ಪರಿಣಾಮಗಳು ಮೊಟ್ಟ ಮೊದಲಿಗೆ ಆ್ಯಕ್ಚುಲಿ ಒಳ್ಳೆ ಪರಿಣಾಮಗಳು ಇವೆ. ಅದು ಟೈಪ್ 2 ಡಯಾಬಿಟಿಸ್ ವ್ಯಾಧಿಗೆ ಅದು ಹೆಲ್ಪ್ ಆಗುತ್ತೆ, ಬಿಕಾಸ್ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಬೇಗ ಆಗುತ್ತೆ ಅದರಿಂದ. ಆಮೇಲೆ ಅದು ಲಿವರ್ಗೇನು ಫ್ಯಾಟ್ ಮೊಬಿಲೈಸೇಷನ್ ಆಗುತ್ತೆ, ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಕಾಫಿಯಿಂದ. ಸೊ ಇಟ್ ಈಸ್ ಎ ಗುಡ್ ನ್ಯೂಸ್ ಫಾರ್ ಅವರ್ ಎಕ್ಸಸೈಸ್ ಫ್ರೀಕ್ಸ್ ಹೂ ಎವರ್ ಈಸ್ ಡೂಯಿಂಗ್ ಎಕ್ಸಸೈಸ್ ರೆಗ್ಯುಲರ್ಲಿ. ಇಟ್ ಹೆಲ್ಪ್ಸ್
ಮೊಬಿಲೈಸೇಷನ್ ಆಫ್ ಫ್ಯಾಟ್. ಸೊ ಅದು ಒಂದು ಒಳ್ಳೆಯದೇ ಪರಿಣಾಮ. ಆಮೇಲೆ ಅದು ಬ್ರೈನ್ಗೆ ಸ್ಟಿಮ್ಯುಲೆಂಟ್ ಥರ ಇರುತ್ತೆ, ನಾನು ಹೇಳಿದ್ನಲ್ಲ ಮೊದಲು, ವಿ ಕ್ಯಾನ್ ವರ್ಕ್ ಪಾಸಿಟಿವ್ಲಿ ಅಂತ. ಸೊ ಅದೆಲ್ಲ ಒಳ್ಳೆ ಪರಿಣಾಮಗಳು ಇವೆ, ಆದರೆ ಜಾಸ್ತಿ ತೊಗೋಬಾರ್ದು. 400 mg ಅಷ್ಟೇ ತೊಗೋಬೇಕು ಒಂದು ದಿವಸದಿಂದ. ಅದು 2 ಕಪ್ ಕಾಫಿಯಿಂದಾನೇ ಬರುತ್ತೆ ಅಷ್ಟೇ. 400 mg ದಿನಕ್ಕೆ 2 ಕಪ್ ಕುಡಿದ್ರೆ ಅಷ್ಟೇ ಸಾಕು, ಅದಕ್ಕೆ ಮೇಲೆ ಜಾಸ್ತಿ ತೊಗೋಬಾರ್ದು ಅಂತ. ಸೊ ಕೆಫೀನ್ ಅನ್ನುವಂಥದ್ದು ಯಾರಿಗೂ ಕೂಡ, ಅಂದರೆ ಕಾಫಿ ಕುಡಿಯೋರೆಲ್ಲರಿಗೂ ಗೊತ್ತಿರಲ್ಲ ಇದರಲ್ಲಿ ಎಷ್ಟು ಕೆಫೀನ್ ಇರುತ್ತೆ ಅನ್ನೋದು. ಕೆಫೀನ್ ಅನ್ನುವಂಥ ಪದಾರ್ಥ ಈಗ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಯಾವ ರೀತಿ, ಅಂದರೆ ಡೇ ಬೈ ಡೇ ಯಾವ ರೀತಿ ಅದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತೀರಾ? ಈಗ ನಾವು ಐ ಮೀನ್ ಸಿಂಪ್ಟಮ್ಸ್ ಯಾವ ರೀತಿ ಗೊತ್ತಾಗುತ್ತೆ ನನಗೆ ಕೆಫೀನ್ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು? ಹಾಗೆ ಹಿತಮಿತವಾಗಿದ್ದರೆ ಅದರದ್ದು ಎಫೆಕ್ಟ್ ಏನು ಗೊತ್ತಾಗೋದಿಲ್ಲ. ಆದರೆ ಅತಿ ಆದಾಗ ಏನಾಗುತ್ತೆ ಅಂದರೆ ಸ್ಟೇನಿಂಗ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಹಲ್ಲಿನ ನೋಡಿದ್ರೆ ಒಂದು ಕಪ್ಪು ಕಾಫಿ ಬ್ರೌನ್ ಅಂತಾನೆ ಹೇಳ್ತಾರೆ ಆ ಕಲರು. ಸ್ಟೇನ್ ಆಗ್ತಾ ಹೋಗುತ್ತೆ ಹಲ್ಲಿನ ಹಿಂಭಾಗ ನಮಗೆ ಕಾಣೋದು ಇಲ್ಲ ಸಹ. ಸೊ ಸ್ಟೇನ್ ಆಗ್ತಾ ಹೋಗುತ್ತೆ ಸ್ಲೋಲಿ. ಸೊ 2 ಕಪ್ ಅಥವಾ 3 ಕಪ್ ಹೊರತುಪಡಿಸು ನಾ ಫ್ರೀ ಆದಾಗ ಕಾಫಿ ಕುಡಿಯೋಣಪ್ಪ. ಮತ್ತು ಅದು ಕಾಫಿಯ ರೀತಿಯಲ್ಲಿ ಕೆಫಿನನ್ನು ತಗೊಂಡಾಗ, ಕೆಫಿನ್ನ ವಿವಿಧ ರೀತಿಯಲ್ಲಿ ತಗೊತಾರೆ. ಸೊ ಕಾಮನ್ಲಿ ಸರ್ವೇ ಸಾಮಾನ್ಯ ಎಲ್ಲರೂ ತಗೊಳ್ಳೋವಂಥ ಕಾಫಿಗಿಂತಲೂ ಅತಿಯಾದಂಥ ಈಗಿನ ಜನ್ರೇಷನ್ ಉಪಯೋಗಿಸೋವಂಥ ರೀತಿ ಬಂದು ಕೂಲ್ ಡ್ರಿಂಕ್ಸ್. ಏನೇ ಆಗಲಿ ಕೂಲ್ ಡ್ರಿಂಕ್ಸ್ ಏನಾಗುತ್ತೆ ಅಂದರೆ, ಕೂಲ್ ಡ್ರಿಂಕ್ಸ್ ತಗೊಂಡಾಗ ಅದರದ್ದು pH ಅಂತ ಹೇಳ್ತಾರೆ. ಬಾಯಲ್ಲಿ ನಮ್ಮಲ್ಲಿರೋಂಥ ಹುಗಳು ಅದು pHನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಕಂಟಿನ್ಯೂಸ್ಲಿ ನಾವು 2 ನಿಮಿಷಕ್ಕಿಂತ ಹೆಚ್ಚಾಗಿ ಕುಡಿತಾನೇ ಇದ್ದಾಗ pH ಕಡಿಮೆ ಆಗಿ ಹಲ್ಲು ಸವಿಯುತ್ತಾ ಹೋಗುತ್ತೆ. ಸೊ ಯೂಶಲಿ ಹಾಗೊಮ್ಮೆ ಈಗೊಮ್ಮೆ ಒಕೇಶ್ನಲಿ ಕುಡಿದ್ರೆ ಏನು ತೊಂದರೆ ಇಲ್ಲ. ಸೊ ಅದೇ ಒಂದು ಅಡಿಕ್ಟ್ ಆಗಿ ಅದೇ ಒಂದು ಕೆಟ್ಟ ಚಟ ಅಂತೇಳಿ ನಾವು ಕೂಲ್ ಡ್ರಿಂಕ್ಸ್ನ ಕುಡ್ಕೊತ ಹೋದ್ರೆ ತೊಂದರೆ ಆಗುತ್ತೆ. ಸೊ ಅನೇಕರು ಡಿಕಾಕ್ಷನ್ ಕುಡಿಯೋದು ಅಭ್ಯಾಸ ಇಟ್ಕೊಂಡಿರ್ತಾರೆ, ಕಾಫಿಗೆ ಮಿಲ್ಕ್ ಕೂಡ ಸೇರಿಸದೇನೆ ಹಾಗೆ ಡಿಕಾಕ್ಷನ್ ಕುಡಿತಾ ಇರ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಮಾಲತಿ ಅವರೇ? ಅದು ನಾನು ಹೇಳಿದ್ದೀನಲ್ಲ, 400 mg ಕೆಫಿನ್ ತೊಗೊಂಡ್ರೆ ಏನೂ ಆಗಲ್ಲ. ಅದಕ್ಕೆ ಮೇಲೆ ಕೂಡ ಆ್ಯಡ್ ಮಾಡಿದಾಗೆ ಅದನ್ನು ತಗೋಬಹುದು, ಆದರೆ ಅತಿಯಾಗಿ ತಗೋಬಾರ್ದು ಅಂತ. ಅತಿಯಾಗಿ ಏಜ್ ಗ್ರೂಪ್ ಇದೆಯಾ, ಇಂಥ ಏಜ್ ಅವ್ರು ತಗೊಂಡ್ರೆ ಒಳ್ಳೇದು, ಅಥವಾ ಇಂಥ ಏಜ್ ಅವ್ರು ಕುಡಿಬಾರ್ದು ಕಾಫಿ, ಅಥವಾ ಅರ್ಲಿ ಚೈಲ್ಡ್ ಏಜಲ್ಲಿ ಅಂದರೆ ಸ್ಟಾರ್ಟ್ ಮಾಡಬಾರ್ದು ಕಾಫಿ ಕುಡಿಯೋದನ್ನ, ಆ ಥರ ಏನಾದರೂ? ಅಡಾಲಸೆನ್ಸ್ ಬಂದಮೇಲೆ ಎಲ್ಲರೂ ತಗೋಬೋದು, ಅದು ಏನೂ ಇಲ್ಲ. ಆದರೆ ಬಟ್ ಮಕ್ಕಳಲ್ಲೂ ಕೂಡ ತುಂಬ ಜನ ಈಗ ಬೆಳಿಗ್ಗೆ ಕಾಫಿನ ಕುಡಿಸಿ ಕಳಿಸ್ತಾರೆ. ವೆದರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ಅದು ಒಳ್ಳೇದಲ್ಲ. ಹಾಲೇ ಒಳ್ಳೇದು ಕಾಫಿಗಿಂತ. ಹಾಲು ಕುಡಿಬೋದು ಮಕ್ಕಳು. ಸೊ ಕುಡಿದ್ರೆ ಏನಾಗುತ್ತೆ ಇನ್ ಕೇಸ್? ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಆಮೇಲೆ ಲಿವರ್ ಪ್ರಾಬ್ಲಮ್ ಆಗುತ್ತೆ. ಅದು ಒಳ್ಳೆ ಪರಿಣಾಮಗಳು ಇವೆ, ಆದರೆ ಕೆಟ್ಟ ಪರಿಣಾಮಗಳು ಜಾಸ್ತಿ ಆಗುತ್ತವೆ ಅರ್ಲಿ ಚೈಲ್ಡ್ಹುಡಲ್ಲಿ ತಗೊಂಡ್ರೆ. ಯಾಕಂದರೆ ಅದರಿಂದ ಕಿಡ್ನಿಯಲ್ಲಿ ಎಫೆಕ್ಟ್ ಆಗುತ್ತೆ. ಆಮೇಲೆ ಅದು ಅಪೆಟೈಟ್ ಕಡಿಮೆ ಆಗುತ್ತೆ, ಅವ್ರು ಸರಿಯಾಗಿ ತಿನ್ನಲ್ಲ, ಬ್ಯಾಲೆನ್ಸ್ ಡೈಟ್ ತಗೊಳ್ಳಲ್ಲ, ಅವ್ರಿಗೆ ಅಪೆಟೈಟ್ ಹಸು ಆಗೋದು ಕಡಿಮೆ ಆಗುತ್ತೆ, ಪ್ರಾಬ್ಲಮ್ಸ್ಗಳು ಶುರು ಆಗುತ್ತವೆ. ಸೊ ಊಟದ ತೆಗೆದುಕೊಳ್ಳುವಂಥ ಪ್ರಮಾಣ ಕಡಿಮೆ, ಇಂಟೇಕ್ ಎಲ್ಲ ಕಡಿಮೆ ಆಗುತ್ತೆ, ಗ್ರೋತ್ ಸರಿಯಾಗಿರಲ್ಲ. ಅಡಿಕ್ಷನ್ ಅನ್ನುವಂಥದ್ದು ನೀವು ಹೇಳಿದ್ರಿ, ಕೋಲಾಗ ಇರ್ಬೋದು, ಅಂದರೆ ಹಾಟ್ ಡ್ರಿಂಕ್ಸ್ ಇರ್ಬೋದು ಅಥವಾ ಕೂಲ್ ಡ್ರಿಂಕ್ಸ್ ಇರ್ಬೋದು. ಸೊ ಅದರಲ್ಲಿ ಕೂಡ ನೀವು ಹೇಳಿದ್ರಿ ಅಡಿಕ್ಷನ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ಬೋದು, ಅಥವಾ ದಿನ ಬೇಕೇ ಬೇಕು. ಕಾಫಿ ನೀವು ಹೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ವರ್ಕ್ ಪ್ರೆಷರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ಟಾರ್ಟ್ ಮಾಡಿಬಿಡ್ತಾರೆ, ಕಾಫಿ ಕುಡಿದ್ರೆ ರಿಫ್ರೆಶ್ಮೆಂಟ್ ಅಂತ. ಸೊ ಬೆಳಗ್ಗೆ ಒಂದು ಸರಿ ಸ್ಟಾರ್ಟ್ ಆದದ್ದು ಕಾಫಿ ಕುಡಿಯೋದು, ನೆಕ್ಸ್ಟ್ ಟಿಲ್ ಬೆಡ್ಗೆ ಹೋಗೋವರೆಗೂ ಮಲ್ಕೊಳ್ಳೋವರೆಗೂ ಕೂಡ ಕುಡಿತಾನೆ ಇರ್ತಾರೆ. ಸೊ ಆ ಥರ ಕಂಟಿನ್ಯೂಸ್ ಆಗಿ ಕಾಫಿನ ತೆಗೆದುಕೊಳ್ಳೋರಿಗೆ ಫಸ್ಟಾಗಿ ಹಲ್ಲಿನ ಮೇಲೆ ಬೇರೆ ಬೇರೆ ಸಮಸ್ಯೆಗಳು, ಅಂದರೆ ಈಗ ಹಲ್ಲು ಹುಳ ತಿನ್ನುವಂಥ ಸಮಸ್ಯೆಗಳು ಕೂಡ ಏನಾದ್ರು ಬರ್ಬೋದಾ ಅಂತ? ಕಲೆಗಳು ಅಲ್ಲದೇನೆ, ಸ್ಟೇನ್ಸ್ ಅಲ್ಲದೇನೆ ಈಗ ಸಕ್ಕರೆ ಪದಾರ್ಥ ಇರುತ್ತಲ್ಲ ಕಾಫಿಯಲ್ಲಿ. ಸೊ ನಾವೇನು ಮಾಡ್ತೀವಿ, ಕಾಫಿ ಹಾಗೆ ಕುಡಿಯೋದಿಲ್ಲ, ಅದ್ರದ್ದು ಬಿಟರ್ನೆಸ್ ಇರುತ್ತೆ, ಒಂದು ಸ್ವಲ್ಪ ಕಹಿ ಅನ್ಸುತ್ತೆ. ಹೌದು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಸಕ್ಕರೆ ಹಾಕೊಂಡು ಕುಡಿತೀವಿ. ಸೊ ಏನೇ ಸಕ್ಕರೆ ಅನ್ನೋದು ನಮ್ಮ ಬಾಯಿಗೆ ಸೇರಿದಾಗ ನೀವೆಲ್ಲ ಕೇಳಿರ್ಬೋದು, ಸ್ಟ್ರೆಪ್ಟೋಕಾಕಸ್ ಮ್ಯೂಟನ್ಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಮತ್ತೆ ಸಕ್ಕರೆ ಅಂಶ ಇರುತ್ತೆ. ಸೊ ಇದೇನಾಗುತ್ತೆ, ಹೋಗ್ತಾ 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 ಸ್ವಲ್ಪ ದಿವಸ ಇವೆಲ್ಲ ಏನಾಗುತ್ತೆ, ಯಾಕೆ ಅಪ್ರಿಷಿಯೇಟ್ ಮಾಡಲ್ಲ ಜನಗಳಂದ್ರೆ, ನಾನು ಈ ಕಾಫಿ ಕುಡಿದ್ರೆ ಹೀಗೆ ಅದ್ರದ್ದು ಪರಿಣಾಮ ಆಗುತ್ತೆ ಆಗ್ಬಿಡುತ್ತೆ, ಅಥವಾ ಕಾಣಿಸೋದಿಲ್ವಲ್ಲ ಇವ್ರು ಯಾಕಪ್ಪ ಹೇಳ್ತಾರೆ ಅಂತ ತಿಳ್ಕೊತಾರೆ. ಆದರೆ ಹೋಗ್ತಾ ಹೋಗ್ತಾ ದಿನೇ ದಿನೇ ಅದರದ್ದು ಪ್ರಭಾವ ಬೀರ್ತಾ ಹೋಗುತ್ತೆ. ದಿನೇ ದಿನೇ ಹಲ್ಲು ಉಳ್ಕಾಗೋದು, ದಿನೇ ದಿನೇ ಸ್ವಲ್ಪ ದಿವಸಗಳು ಕಳೀತಾ ಹಲ್ಲು ಡಿಸಾಲ್ವ್ ಆಗೋದು ಅಥವಾ ಸವಿಯೋದು,
ಮತ್ತು ಕಪ್ಪು ಬಣ್ಣ ತಿರುಗೋದು ಒಳಗಡೆ, ಮತ್ತೆ ಅದು ಕಾಣಿಸಲ್ಲ. ಸೊ ಇಗ್ನೋರ್ ಮಾಡ್ತಾ ಹೋಗ್ತೇವೆ ಯೂಶಲಿ. ಸೊ ಅದು ಒಂದು ಮೋಸ್ಟ್ಲಿ ಹೀಗೂ ಇರ್ಬೋದು, ಅಥವಾ ಅಂದರೆ ತುಂಬ ಅನಾದಿ ಕಾಲದಿಂದಲೂ ಕೂಡ ಈ ಕಾಫಿ ಟೀ ಕೊಡುವಂಥ, ಈವನ್ ಮನೆಗೆ ಯಾರು ಬಂದರೂ ಗೆಸ್ಟ್ ಬಂದರೂ ಕೂಡ ಫಸ್ಟ್ ನಾವು ಅವ್ರಿಗೆ ಆಫರ್ ಮಾಡೋದು ಕಾಫಿ ಅಥವಾ ಟೀ ತೊಗೊಳ್ಳಿ ಅಂತ. ಸೊ ಅವಾಗಿಂದ ಇರುವಂಥದ್ದು ಇವಾಗ ಏನು ಎಫೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ಕೇರ್ಲೆಸ್ನೆಸ್ ಇರ್ಬೋದೇನೋ, ಅಥವಾ ಅಂದರೆ ಏನು ಆಗಲ್ಲ ಅನ್ನುವಂಥ. ಅಂದರೆ ಆವಾಗ ಇರೋ ಲೈಫ್ ಸ್ಟೈಲ್ ಬೇರೆ ಇದೆ, ಇವಾಗ ತುಂಬ ಡಿಫ್ರೆಂಟ್ ಆಗಿದೆ ಲೈಫ್ ಸ್ಟೈಲ್ ಎಲ್ಲ. ಎಕ್ಸಸೈಸ್ ಕಡಿಮೆ ಆಗಿದೆ, ತುಂಬ ಜಂಕ್ ಫುಡ್ಸ್ ಇಂಟೇಕ್ ಜಾಸ್ತಿ ಆಗಿದೆ. ಅದರಿಂದ ಡೆಫಿನೆಟ್ ಆಗಿ ಅದು ಕಾನ್ಸಿಕ್ವೆನ್ಸಸ್ ಅದು ತುಂಬಾನೇ ಇದಾಗುತ್ತೆ. ಓಕೆ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ ಕಾಫಿ ಬಗ್ಗೆ. ಕಾಫಿ ತೆಗೆದುಕೊಳ್ಳೋದ್ರಿಂದ ಬೇರೆ ಹಲ್ಲಿನ ಒಂದು ಬೇರೆ ಬೇರೆ ಏನೇನು ಪರಿಣಾಮ ಬೀಳುತ್ತೆ, ಹಾಗೆಯೇ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಕಾಫಿ ಕುಡಿದ ತಕ್ಷಣ ನೀರು ಕುಡ್ಕೊಂಡ್ಬಿಟ್ರೆ ಹಲ್ಲಿಗೇನೂ ಕೂಡ ಎಫೆಕ್ಟ್ ಆಗೋದಿಲ್ಲ ಅಂತ. ನಿಜಾನ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ.